ಸಿದ್ದಾಪುರ ತಾಲೂಕಿನ ಹಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೆಣಸಿಯಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಒಂದರಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮಂಗನ ಮೃತದೇಹ ಪತ್ತೆಯಾದ ಘಟನೆ ನಡೆದಿದೆ. ತಾಲೂಕಿನಲ್ಲಿ ಕೆಎಫ್ಡಿ ಪ್ರಕರಣಗಳು ಸುತ್ತಮುತ್ತಲಿನ ಭಾಗದಲ್ಲಿ ಕಂಡುಬರುತ್ತಿದ್ದು, ಮಂಗನ ಮೃತದೇಹ ಪತ್ತೆಯಾಗಿದ್ದು ಸ್ಥಳೀಯ ಜನತೆಯಲ್ಲಿ ಆತಂಕ ಎದುರಾಗಿದೆ. ಸ್ಥಳೀಯ ಸಾರ್ವಜನಿಕರು ಮಂಗಳವಾರ ಮಧ್ಯಾಹ್ನ ಪಂಚಾಯತ್ಗೆ ಭೇಟಿ ನೀಡಿ ಸಮಸ್ಯೆ ಹೇಳಿಕೊಂಡು ಪಂಚಾಯತ್ ನಿರ್ಲಕ್ಷ್ಯದ ಬಗ್ಗೆ ಆರೋಪಿಸಿದರು. ಪಂಚಾಯತ್ಗೆ ಸಮುದಾಯ ಆರೋಗ್ಯಾಧಿಕಾರಿ ರವಿ ನಾಯ್ಕ್, ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಸುರೇಶ್ ರಾಠೋಡ್ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮುಚ್ಚಿಗೆ ಇಲ್ಲದೆ ಇರುವ ಎಲ್ಲ ವಾಟರ್ ಟ್ಯಾಂಕ್ಗಳಿಗೆ ಮುಚ್ಚಿಗೆ ಮಾಡಿ ಆ ಟ್ಯಾಂಕ್ನ ನೀರು ಬಳಸುತ್ತಿರುವ ಜನರಲ್ಲಿ ಯಾರಾದರೂ ರೋಗ ಲಕ್ಷಣ ಕಂಡುಬಂದರೆ ಕೂಡಲೇ ಚಿಕಿತ್ಸೆ ಕೊಡಿಸುವಂತೆ ಸೂಚನೆ ನೀಡಿದರು. ಅಲ್ಲ ಮಂಗನ ಕಾಯಿಲೆ ಬರೋದಾರೆ ಎಷ್ಟು ಮಂಗನ ದಿವಸದೊಳಗಡೆ ಜ್ವರ ಪ್ರಕರಣಗಳು ಕಂಡ್ರೆ ಅದು ಯಾವಾಗ ತೆಗೆದಿದ್ದೀರಾ ಮಂಗನ ನಿನ್ನೆ ವಿದ್ಯುತ್ ತಿಂಗಳ 15-20 ದಿವಸ ಆಗಿತ್ತು. ಯಾಕಂದ್ರೆ ಏನಿಲ್ಲ ಅದು ಇದು ಬಂದಿದೆ ಮಠ ಏನಿದ್ರು ನೀರ ಕಾಯಿ ಬಂದೈತಿ. ಇರೋದಿಲ್ಲ ಇಲ್ಲಿ ಬಂದು ಉಳ್ಕೊಂಡೈತಿ. ಯಾರಿಗೂ ತಿಳಿಸಿಲ್ಲ, ಪಂಚಾಯತ್ ತಿಳಿಸಿಲ್ಲ, ಗ್ರಾಮದಲ್ಲಿ ತಿಳಿಸಿಲ್ಲ, ಯಾಕೆ ತಿಳಿಸಿಲ್ಲ. ತನ್ನ ಪಣಿ ತಾನು ತಂದು ಹುಗಿದಾರೆ. ಅದನ್ನ ಇವತ್ತೆಲ್ಲ ಪ್ರಕರಣ ತಗೊಂಡು ಇಟ್ಟರೆ ಪಾಲಿಸ್ ಕಚೇರಿಗೆ ಫೋನ್ ಮಾಡಿ ಕರ್ಸಿದ್ರೆ ಮಂಗನೇ ಇಲ್ಲ, ಮಂಗನೇ ಪತ್ತೆ ಮಾಡಿಲ್ಲ, ಇಲ್ಲ ಮಾಡಿಲ್ಲ. ಬಾಯಿ ಬೇಕಂದ್ರೆ ಪಂಚಮಿ ಬೇಕಂತಾರೆ ಅಪ್ಪ ಬಂದು ಹಂಗೆ ಹೋಗಿ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಏನಾದ್ರು ರಾಂಡಮ್ ಆಗಿ ಟೆಸ್ಟ್ ಮಾಡಿದ್ರು ಈಗ ಏನಾದ್ರು ಸಿಂಪ್ಟಮ್ಸ್ ಗಳಿದ್ರಷ್ಟೇ ಮಾಡ್ಬೋದು. ಈ ಹಿಂದೆ ಇದೇ ಟ್ಯಾಂಕ್ನಲ್ಲಿ ಇದೇ ರೀತಿಯಲ್ಲಿ ಮಂಗ ಸತ್ತಿತ್ತು. ಹೀಗಿದ್ದರೂ ಸಹ ಸೂಕ್ತ ಮುಚ್ಚಿಗೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದರು. ಈಗಾಗಲೇ ಈ ಟ್ಯಾಂಕ್ನಿಂದ ಜನರು ನೀರನ್ನು ಬಳಸಿದ್ದು, ಮುಂದೆ ಇದರಿಂದ ತೊಂದರೆ ಆದರೆ ಸ್ಥಳೀಯ ಪಂಚಾಯತ್ದವರೇ ಹೊಣೆ ಹೊರಬೇಕು ಎಂದರು. ಅದು ಈಗ ಮಂಗನ ಕಾಯಿಲೆ ರೀಸೆಂಟ್ಲಿ ಇನ್ನೂ ಕಮ್ಮಿ ಆಗಿಲ್ಲ. ಇದು ಬೇಜವಾಬ್ದಾರಿ ತರ ಕೆಲಸ ಮಾಡೋದ್ರೆ ಯಾಕೆ ಸುಮ್ಮನೆ ಅವರು. ಮಂಗ ನೀರಲ್ಲಿ ಬಿದ್ದರೆ ಕೊಳೆಯಲು 5-6 ದಿನಗಳು ಬೇಕು. ಯಾವುದೇ ಕಾರಣಕ್ಕೂ ಕೆಎಫ್ಡಿ ಬರಲು ಸಾಧ್ಯವಿಲ್ಲ. ಆದರೆ ಸಣ್ಣಪುಟ್ಟ ಜ್ವರ, ವಾಂತಿ, ಬೇದಿ, ತುರಿಕೆ ಲಕ್ಷಣಗಳು ಕಂಡು ಬರಬಹುದು ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದರು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ದಿವಾಕರ್ ನಾಯ್ಕ್, ನುಡಿಸಿರಿ ನ್ಯೂಸ್, ಸಿದ್ದಾಪುರ.